ದಳ ಸೇನಾನಿಯಾಗಿ ಇವತ್ತು ಅಧಿಕೃತವಾಗಿ ಮಾನ್ಯ ಎಚ್.ಡಿ. ದೇವೇಗೌಡರು ಮಂಡ್ಯದಲ್ಲಿ ಘೋಷಣೆ ಮಾಡ್ತಾರೆ. ಸೊ ನಿಖಿಲ್ ಕುಮಾರಸ್ವಾಮಿಗೆ ಕಿರೀಟ ಧಾರಣೆಯ ಕೌಂಟ್ ಡೌನ್ ಶುರುವಾಗಿದೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನಿರೀಕ್ಷಣೆ ನೋಡ್ತಿರುವಂತಹದ್ದು ಬ್ರೇಕಿಂಗ್ ನ್ಯೂಸ್. ನಿನ್ನೆ ಕೂಡ ಹಾಸನದಲ್ಲಿ ಅಫ್ಕೋರ್ಸ್ ಕುಟುಂಬದವರು ಕಣ್ಣೀರಿಟ್ಟರು. ದೇವೇಗೌಡರ ಭೇಟಿ ಬೆನ್ನಲ್ಲೇ ಬ್ಯಾನರ್ ಕಟ್ಟೋದಕ್ಕೆ ಕಾಂಗ್ರೆಸ್ ಅವರು ಕೈ ಜೋಡಿಸಿದ್ದಾರೆ. ಮಂಡ್ಯ ಭಾಗದಲ್ಲಿ ಮಂಡ್ಯದ ಸಿಲ್ವರ್ ಜೂಬ್ಲಿ ಸರ್ಕಲ್ನಲ್ಲಿ ಇವತ್ತು 11 ಗಂಟೆ ಆದಮೇಲೆ ಕಾರ್ಯಕ್ರಮ ಇದೆ. JDS ಜೊತೆ ಸೇರಿ ನಿಖಿಲ್ ಬ್ಯಾನರ್ನ ಹಾಕಿದ್ದಾರೆ ಕಾಂಗ್ರೆಸ್ನವರು. ಸೊ ಹಾಗಾಗಿ ದೇವೇಗೌಡರ ಕಣ್ಣಿಗೆ ಕರಗಿದ್ರಾ ದೋಸ್ತ್ ಅನ್ನೋದು ಈ ಕ್ಷಣ ನೀವು ನೋಡ್ತಿರುವಂತಹ ಬೆಳವಣಿಗೆಗಳು. ಅಲ್ಲಿ ಕಾಂಗ್ರೆಸ್ ಮತ್ತು JDS ಇಬ್ಬರ ಬ್ಯಾನರ್ಗಳನ್ನು ಬಾವುಟಗಳನ್ನು ಅಲ್ಲಿ ಕಟ್ತಾ ಇದ್ದಾರೆ ಒಳಗಡೆ. ಸೊ ದೋಸ್ತಿ ಸರ್ಕಾರದ ನಾವು ಜೊತೆಗಿದ್ದೀವಿ ಅಂತ ಒಂದು ಮೆಸೇಜನ್ನು ಈ ಮೂಲಕ ಪಾಸ್ ಮಾಡ್ತಿದ್ದಾರೆ. ನೀವು ನೋಡ್ತಿರುವಂಥ ಎಡಭಾಗದ ದೃಶ್ಯಾವಳಿಗಳು ಮಂಡ್ಯದ ಸಿಲ್ವರ್ ಜೂಬ್ಲಿ ಗ್ರೌಂಡ್ನಲ್ಲಿ ಇವತ್ತು ಬೆಳಗ್ಗೆ ದೃಶ್ಯಾವಳಿಗಳು ಕಂಡು ಬಂದದ್ದು ಹೀಗೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಡ್ಯದ ಸಿಲ್ವರ್ ಜೂಬ್ಲಿ ಗ್ರೌಂಡಿಂದ ಸಂತೋಷ್ ನೇರ ಸಂಪರ್ಕದಲ್ಲಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸಂತೋಷ್. ಇತ್ತೀಚಿನ ಹಲವಾರು ಬೆಳವಣಿಗೆಗಳು ನೋಡಿದಾಗ ಸುಮಲತಾ ಅಂಬರೀಶ್ ಪ್ರಚಾರ ಮಾಡಬೇಕಾದ್ರೂ ಕೂಡ ಕಾಂಗ್ರೆಸ್ನವರಲ್ಲಿದ್ದರು. ಘಂಟಾಘೋಷವಾಗಿ ಕಾಂಗ್ರೆಸ್ನವರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಇವತ್ತಿನ ಕಾರ್ಯಕ್ರಮಕ್ಕೂ ಕಾಂಗ್ರೆಸ್ನವರಿದ್ದಾರೆ. ಏನು ನಡೀತಿದೆ ಮಂಡ್ಯದಲ್ಲಿ? ಹರೀಶ್, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತೇಳಿ ಅಧಿಕೃತವಾಗಿ ಘೋಷಣೆ ಮಾಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕಾಗಿ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಆ ದೃಶ್ಯವನ್ನು ಕೂಡ ನೀವು ನೋಡಬಹುದು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧಿಕೃತವಾಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡುವ ಸಲುವಾಗಿ ಇಲ್ಲಿ ವೇದಿಕೆಯನ್ನು ಕೂಡ ಸಜ್ಜುಗೊಳಿಸಲಾಗಿದೆ. ವೇದಿಕೆಯಲ್ಲಿ ಬಹುತೇಕ ಹಿಂದೆ ಹಾಕಿರ್ತಕ್ಕಂತಹ ಬ್ಯಾನರ್ ನಲ್ಲಿ ಬಹುತೇಕ JDS ಮುಖಂಡರ ಭಾವಚಿತ್ರವನ್ನು ಹಾಕಿದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ, ಪರಮೇಶ್ವರ್, ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಕೂಡ ಹಾಕಲಾಗಿದೆ. ಮತ್ತೆ ಮತ್ತೊಂದು ಕಡೆ ಈ ವೇದಿಕೆಯಲ್ಲಿ ಬಹುಮುಖ್ಯವಾಗಿ ಗಮನಿಸೋದು, ಕಾಂಗ್ರೆಸ್ನವರು ತುಂಬಾ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಿದ್ರು, ನಾವು ಯಾವುದೇ ಕಾರಣಕ್ಕೂ JDSಗೆ ಸಪೋರ್ಟ್ ಮಾಡಲ್ಲ ಈ ಬಾರಿ ಮಂಡ್ಯದಲ್ಲಿ ಅಂತ ಹೇಳಿ. ಆದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನೋಡೋದಾದ್ರೆ JDS ಮತ್ತೆ ಕಾಂಗ್ರೆಸ್ ಎರಡೂ ಬಾವುಟಗಳು ಒಟ್ಟಿಗೆ ರಾರಾಜಿಸ್ತಾ ಇರೋದನ್ನ ನೀವು ಗಮನಿಸ್ತೀರಿ. ಏನು ಕಾರ್ಯಕ್ರಮ ನಡೆಯುತ್ತೆ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ವೇದಿಕೆಯನ್ನು ಹಾಕಿದ್ದಾರೆ. ಆ ವೇದಿಕೆಯಲ್ಲಿ ಕಾಂಗ್ರೆಸ್ ಮತ್ತೆ JDS ಬಾವುಟ ಎರಡನ್ನೂ ಕೂಡ ಜೊತೆಯಲ್ಲೇ ಕಟ್ಟಿದ್ದಾರೆ. JDS ಕಾರ್ಯಕರ್ತರು ಈ ಬಾವುಟಗಳನ್ನ ಕಟ್ಟಿರೋದನ್ನ ನಾವು ಗಮನಿಸಬಹುದು. ಯಾಕಂದ್ರೆ ನಾವಿಬ್ರು ಕೂಡ ಒಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ದ್ವೇಷ ಇಲ್ಲ ಅಂತಕ್ಕಂಥ ಮೆಸೇಜ್ ಅನ್ನ ರವಾನಿಸೋದಕ್ಕೋಸ್ಕರ ಈ ಬಾವುಟವನ್ನ ಕಟ್ಟಲಾಗಿದೆ. ಆದ್ರೆ ಇಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಕಾಂಗ್ರೆಸ್ ಮುಖಂಡರನ್ನ ಆಹ್ವಾನ ಮಾಡಿಲ್ಲ. ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರ್ತಕ್ಕಂತಹ ಸಚಿವ ಪುಟ್ಟರಾಜು ಅವರು, ಇವತ್ತು ನಡೀತಾ ಇರತಕ್ಕಂತಹ ಕಾರ್ಯಕ್ರಮ ಇದು JDS ಕಾರ್ಯಕರ್ತರ ಸಭೆ. ಹೀಗಾಗಿ JDS ಕಾರ್ಯಕರ್ತರ ಸಮಾವೇಶಕ್ಕೆ ನಾವು ಯಾವುದೇ ಕಾಂಗ್ರೆಸ್ ಮುಖಂಡರನ್ನ ಆಹ್ವಾನ ಮಾಡಿಲ್ಲ. ಮುಂದೆ ಕಾಂಗ್ರೆಸ್ ಮತ್ತೆ JDS ನವರು ಇಬ್ರು ಕೂಡ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. JDS ಕಾರ್ಯಕರ್ತರ ಸಭೆ ಆಗಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ ಬಾವುಟವನ್ನ ಹಾಕಲಾಗಿದೆ. ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನವರಿಗೆ ಖುಷಿ ತಂದುಕೊಡುತ್ತೆ ನೋಡ್ಬೇಕಾಗಿದೆ. ಹರೀಶ್, ಎಷ್ಟೊತ್ತು ಶುರುವಾಗುತ್ತೆ ಕಾರ್ಯಕ್ರಮ? ಮದ್ದೂರಿಂದ ಒಂದು ಜಾಥಾ ತರ ಬರುತ್ತೆ ಅಂತ ಮಾಹಿತಿ ಇದೆ. ಏನೆಲ್ಲ ಇವತ್ತು ನಡೆಯುತ್ತಲ್ಲಿ? ಹರೀಶ್, ಇವತ್ತು 11 ಗಂಟೆಗೆ ಮದ್ದೂರಿನಿಂದ ಬೈಕ್ ರ್ಯಾಲಿ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕರೆತರಲಾಗುತ್ತೆ. ಸುಮಾರು 5,000ಕ್ಕೂ ಹೆಚ್ಚು ಬೃಹತ್ ಬೈಕ್ ರ್ಯಾಲಿ ಮೂಲಕ ಮದ್ದೂರಿನಿಂದ ಮೆರವಣಿಗೆ ಮೂಲಕ ನಿಖಿಲ್ ಅವರನ್ನ ಸಿಲ್ವರ್ ಜೂಬ್ಲಿ ಪಾರ್ಕ್ ವರ್ಗ ಕರೆತರಲಾಗುತ್ತೆ. ಆ ನಂತರ ನಡೀತಕ್ಕಂತಹ ಒಂದು ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಧಿಕೃತ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಲಾಗುತ್ತೆ. ಇದು ಒಂದು ಕಡೆ ಆದ್ರೆ, ಇವತ್ತೇ ಸುಮಲತಾ ಅವರು ಮಂಡ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಮಂಡ್ಯದ ಮೇಲುಕೋಟೆ ಕ್ಷೇತ್ರದಲ್ಲಿ ಸುಮಲತಾ ಪ್ರವಾಸ ಮಾಡ್ತಾ ಇದ್ದಾರೆ. ಮೊದಲು ಚೆಲುವನಾರಾಯಣ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿ ಆನಂತರ ಮೇಲುಕೋಟೆ ಭಾಗದ ಕಾಂಗ್ರೆಸ್ ಮುಖಂಡರು, ಅಂಬರೀಶ್ ಅಭಿಮಾನಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಮೈತ್ರಿ ಪಕ್ಷದ ಅಭ್ಯರ್ಥಿ ಅಂತೇಳಿ ನಿಖಿಲ್ ಘೋಷಣೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಪಕ್ಷೇತರವಾಗಿ ಸ್ಪರ್ಧಿಸ್ತಾ ಇರತಕ್ಕಂತಹ ಸುಮಲತಾ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಅವರ ಮನವೊಲಿಸ್ತಕ್ಕಂಥ ಕೆಲಸ, ಅವರ ಬೆಂಬಲವನ್ನ ಪಡಿತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಂಡ್ಯ ರಾಜಕಾರಣ ದಿನದಿಂದ ದಿನಕ್ಕೆ ರಂಗು ಪಡಿತಾ ಇದೆ ಅಂತ ಹೇಳ್ಬೋದು. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಈ ಕ್ಷಣದ ಎಲ್ಲ ಮಾಹಿತಿಗಾಗಿ.